ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಭುಗಿಲೆದ್ದಿದೆ. ಭುಗಿಲೆದ್ದಿದೆ. ಯಡಿಯೂರಪ್ಪರಿಂದ ಮೂಲ ಕಾರ್ಯಕರ್ತರಿಗೆ ಅನ್ಯಾಯವಾಗಿದೆ. ಹೈಕಮಾಂಡ್ ಸಲಹೆ ನೀಡಿದಂತೆ ಕೆಲ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ವಿರುದ್ಧ ಸೊಗಡು ಶಿವಣ್ಣ ಗುಡುಗಿದ್ದಾರೆ. ತುಮಕೂರಿನಲ್ಲಿ ನಡೆದ ಬಿಜೆಪಿ ಅತೃಪ್ತರ ತುರ್ತು ಸಭೆ ಬಳಿಕ ಸೊಗಡು ಶಿವಣ್ಣ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಸಲಹೆಯಂತೆ ಯಡಿಯೂರಪ್ಪ ಕೂಡಲೇ ಜಿಲ್ಲಾಧ್ಯಕ್ಷರನ್ನ ಬದಲಿಸಬೇಕು, ಇಲ್ಲದೇ ಇದ್ರೆ ಮತ್ತೆ ಹೈಕಮಾಂಡ್ಗೆ ದೂರು ನೀಡುವ ಎಚ್ಚರಿಕೆಯನ್ನು ಕೂಡ ಸೊಗಡು ಶಿವಣ್ಣ ನೀಡಿದ್ದಾರೆ. ಅತೃಪ್ತರ ಸಭೆಯಲ್ಲಿ ಮಾಜಿ ಎಂಎಲ್ಸಿ ಸೋಮಣ್ಣ, ಬೇವಿನ ಮರದ ಮಾಜಿ ಸಚಿವ ರವೀಂದ್ರನಾಥ್, ಡಾಕ್ಟರ್ ಶಿವಯೋಗ ಸ್ವಾಮಿ, ಮಾಜಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಂಬಿ ನಂದೀಶ್ ಸೇರಿ ಹಲವರು ಭಾಗಿಯಾಗಿದ್ರು. ಈಶ್ವರಪ್ಪ ನಮ್ಮ ಜೊತೆ ಇದ್ದಾರೆ ಎಂದು ಸೊಗಡು ಶಿವಣ್ಣ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ರಾಜ್ಯದ ಅಧ್ಯಕ್ಷರು, ಮುಂದಿನ ಮುಖ್ಯಮಂತ್ರಿಗಳು ಅವರಿಗೆ ಅಪೀಲ್ ಒಂದ್ ಕಡೆ ಮಾಡ್ತಿದ್ದೀವಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಹೆಚ್ಚು ಕಮ್ಮಿ ಆಗ್ತಿದೆ. ಅಧ್ಯಕ್ಷರೇ, ಈ ರೀತಿ ಇರ್ತಕ್ಕಂಥದಕ್ಕೆ ನಾವೆಲ್ಲ ಸೀನಿಯರ್ಸ್ ಇದ್ದೀವಿ. ನಾವು ಅಕಸ್ಮಾತ್ ಇನ್ನೊಂದು ಸತಿ ನಾವು ಕಂಟೆಸ್ಟ್ ಮಾಡಬಹುದು. ಒಳ್ಳೆತನ ಇರ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಮುಂದೆ ಪಾರ್ಟಿ ಬೆಳೆಯೋದಕ್ಕೆ ನಾವು ಜನಸಂಘದ ಕಾಲದಿಂದ ಬಂದೇವಪ್ಪ. ನಾನು ರವಿನ 100ಕ್ಕೆ 101% ಹಿರಿಯ ಕಾರ್ಯಕರ್ತರು ಯಾರಿದ್ರು ಅವರಿಗೆ ಅನ್ಯಾಯ ಆಗಿದೆ. ಲಿಂಗಾಯತರು ಅವರಿಗೆ ಜಾಸ್ತಿ ಆಗಿರೋದು. ಈಗ ನಾವು ಈ ಸೌತ್ ಕರ್ನಾಟಕ ಮಾತ್ರ ಶುರು ಮಾಡಿದೀವಿ. ಇದನ್ನ ಮುಂದೆ ಮಧ್ಯ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇವೆಲ್ಲ ಶುರು ಮಾಡ್ತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ತುಮಕೂರಲ್ಲಿ ನಡೆದ ಬಿಜೆಪಿ ಅತೃಪ್ತರ ತುರ್ತು ಸಭೆಯಲ್ಲಿ ಏನೆಲ್ಲ ಆಯ್ತು ಇವತ್ತು? ದಿವ್ಯ, ಏನಂದ್ರೆ ಈ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕಾತಿ ಮತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಈ ಎರಡರ ಬೆಳವಣಿಗೆ ನಂತರ ಬಿಜೆಪಿಯಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಏನು ಒಂದು ಭಿನ್ನಮತ ಅದೇ ರೀತಿಯಾಗಿ ಏನು ಮುಂದುವರೆದಿದೆ ಅಂತ ಹೇಳ್ಬಿಟ್ಟು ಮುಂದುವರೆದಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಏನು ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರ ನೇತೃತ್ವದಲ್ಲಿ 2ನೇ ಹಂತದ ಲಿಂಗಾಯತ ಸಮುದಾಯದ ಒಂದು ನಾಯಕರು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಪ್ರಮುಖವಾಗಿ ಏನು ಶಿವಣ್ಣ ಸೇರಿದಂತೆ ರವೀಂದ್ರನಾಥ್ ಮಾಜಿ ಸಚಿವರು ಮತ್ತು ಶಿವಯೋಗಿ ಸ್ವಾಮಿ ಇವರೆಲ್ಲರೂ ಸಹಿತ ಭಾಗಿಯಾಗಿದ್ರು. ಅವರೆಲ್ಲರೂ ಸಹಿತ ಒಕ್ಕೊರಲಿಂದ ಹೇಳಿದ್ದಂದ್ರೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾದ ನಂತರ ಅಂದ್ರೆ ಕೆಜೆಪಿಯಿಂದ ಯಡಿಯೂರಪ್ಪನವರು ಮತ್ತೆ ಬಿಜೆಪಿಗೆ ಬಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಂತರ ಮೂಲ ಕಾರ್ಯಕರ್ತರನ್ನ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪು ಮಾಡ್ತಿದ್ದಾರೆ. ನಮಗೆ ಸೂಕ್ತ ಸ್ಥಾನಮಾನ ಕೊಡ್ತಿಲ್ಲ. ಜೊತೆಗೆ ಏನು ಈ ಹಿಂದೆ ಕೆಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ ಅಸಮಾಧಾನ ಏನಿತ್ತಲ್ಲ ಅದನ್ನ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವರು ಹೈಕಮಾಂಡ್ಗೆ ಹೇಳಿದ್ರು. ಹೈಕಮಾಂಡ್ ಸಹಿತ ರಾಜ್ಯ ಬಿಜೆಪಿಗೆ ಸೂಚನೆಯನ್ನು ಕೊಟ್ಟಿತ್ತು ಬದಲಾವಣೆ ಮಾಡಿ ಅಂತ ಹೇಳ್ಬಿಟ್ಟು. ಆ ಬೆಳವಣಿಗೆಗಳು ಯಾವುದು ಆಗ್ತಾ ಇಲ್ಲ. ನಮ್ಮನ್ನೆಲ್ಲ ಒಂದ್ ಕಡೆ ಮೂಲೆ ಗುಂಪು ಮಾಡ್ತಿದ್ದಾರೆ. ಹೀಗಾಗಿ ಮುಂದೆ ನಮಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂದ್ರೆ ನಾವು ಮತ್ತೆ ಹೈಕಮಾಂಡ್ಗೆ ದೂರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಸಭೆ ಸೇರಿದ್ರು. ದಿವ್ಯಾ, ಓಕೆ ಅನಂತರಾಮಯ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಡೈರಿ ಪ್ರಸ್ತಾಪ ಮಾಡಿದ ನಂತರ ಮತ್ತು ಆ ಡೈರಿಯಲ್ಲಿ ಗೋವಿಂದರಾಜು ಅವರದ್ದು ಎನ್ನಲಾಗಿರುವ ಡೈರಿಯಲ್ಲಿ 65 ಕೋಟಿ ರೂಪಾಯಿ ಕಪ್ಪವನ್ನ ಸ್ಟೀಲ್ ಬ್ರಿಡ್ಜ್ ನಲ್ಲಿ ಒಪ್ಪಿಸಿರುವ ವಿಚಾರ ಬೆಳಕಿಗೆ ಬಂದ ನಂತರ ರಾಜ್ಯ ಸರ್ಕಾರ ಒಂದಿಷ್ಟು ಚಿಗುರಿಕೊಂಡಂಗೆ ಕಾಣಿಸ್ತಾ ಇದೆ. ಆನಗೇಡಿ ಮಾವನೇ ಸೊಸೆಯನ್ನ ಮಂಚಕ್ಕೆ ಕರೆದಿದ್ದಾನೆ. ಈ ಬಗ್ಗೆ ಅತ್ತೆಗೆ ದೂರು ಕೊಟ್ರೆ ಮಾವ ಹೇಳ್ದಂಗೆ ಕೇಳು ಅಂತಾರಂತೆ. ಗಂಡನಿಗೆ ಹೇಳಿದ್ರೆ ನಮ್ಮ ಅಪ್ಪ ಏನ್ ಹೇಳ್ತಾರೋ ಅದನ್ನ ಕೇಳು, ಇಲ್ಲದಿದ್ರೆ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಾನೆ ಆ ಗಂಡ ದುರಳ ಮಾವ ಅತ್ತೆಯ ಕಾಟದಿಂದ ಬೇಸತ್ತಂತ ಗೃಹಿಣಿ ಕೊನೆಗೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ.